ದೀಕ್ಷಿತರ ಜೊತೆ ಇದ್ದೀವಿ ಅಥವಾ ದೀಕ್ಷಿತರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಸ್ವತ್ತು. ನಾವು ಅವ್ರ ಜೊತೆ ಇದ್ದೀವಿ ಅನ್ನೋದಕ್ಕಿಂತ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಏನು ಹೇಳಬೇಕು, ಯಾವ ಎಲ್ಲಿಂದ ಶುರು ಮಾಡಬೇಕು, ಯಾವುದು ಎಲ್ಲಿ ಮುಗಿಸ್ಬೇಕು ಗೊತ್ತಾಗ್ತಾಯಿಲ್ಲ. ಆದರೂ ವಿಷಯಗಳನ್ನ ನೆನಪು ಮಾಡ್ಕೋಬೇಕಂದ್ರೆ ಆಯ್ತನಪ್ಪ, ಈ ದೇವಸ್ಥಾನ ಇಷ್ಟೆಲ್ಲ ಆಗೋಕ್ಕೆ ಎಷ್ಟು ಜನ ಸಹಾಯ ಮಾಡಿದ್ದಾರೆ ಅಂತ ಹೇಳಿ. ಮೊದಲು 2006ರಲ್ಲಿ ನಾವು ದೀಕ್ಷಿತರು ನಮಗೆ ಒಂದು ಹೇಳಿದಲ್ಲಿ ನಾವು ಗುರುಚರಿತ್ರೆ ಮಾಡಿಸೋಣ 105 ಜನಗಳಿಂದ ಅಂತ ಹೇಳಿ. ಈ ಸಣ್ಣ ಸ್ಥಳದಲ್ಲಿ ಯಾವ ರೀತಿ ಮಾಡ್ತಾರೋ ಏನು ಅಂತ ನಾವೆಲ್ಲ ಯೋಚನೆ ಮಾಡಿದ್ವಿ. ಅದು ಒಂದೊಂದು ದಿನ ಬಂದಾಗೆಲ್ಲ 108 ಜನ ಆಯ್ತು, 115 ಆಯ್ತು, 120 ಆಯ್ತು. ಬೆಳಗಾವಿ, ಹುಬ್ಬಳ್ಳಿ ಎಲ್ಲೆಲ್ಲೋ ಕಡೆಯಿಂದ ನಾವು ಬಂದು ದತ್ತ ಜಯಂತಿಗೆ ನಾವು ಇದು ಪ್ರವಚನ ಇದು ಮಾಡ್ತೀವಿ, ಗುರುಚರಿತ್ರೆ ಓದ್ತೀವಿ ದಿವಸ ಅಂತ ಹೇಳಿ ಬಂತು. ಅದು ಎಷ್ಟೋ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು, ಸುತ್ತಮುತ್ತಿರ್ತಕ್ಕಂಥ ಹೆಣ್ಮಕ್ಳು, ಗಂಡಸರು ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ಆ ಒಂದು ಯಶಸ್ವಿ ಆಯಿತು ಅಂತ ನಾನು ಹೇಳ್ಬೋದು. ಒಳ್ಳೆ ಚೆನ್ನಾಗಿ 150 ಜನ ಬಂದಿದ್ರು ಇದು ಗುರುಚರಿತ್ರೆ ಓದಕ್ಕೆ. ಮತ್ತು 8 ಜನ ದಿನ ಒಬ್ಬೊಬ್ಬರು ಗುರುಗಳು ಬಂದು ಹೋಮಕ್ಕೆ ಪೂರ್ಣಾಹುತಿ ಕೊಡ್ತಾ ಇದ್ರು. ಅದರಲ್ಲಿ ಹಂಪಿ ಗುರುಗಳು, ಮತ್ತೆ ಹರಿಹರಪುರದವರು, ರಾಮಚಂದ್ರಪುರ ಬರ್ತವರು, ಬೇಜಾರು ಶ್ರೀಗಳು, ಮತ್ತೆ ಶ್ರೀ ವೈಷ್ಣವ ಗುರುಗಳು, ಹೀಗೆ ದಿನ ಪ್ರತಿನಿತ್ಯ ಒಬ್ಬರು ಬರ್ತಾ ಇದ್ರು. ಅದು ನಮಗೊಂದು ಭಾಗ್ಯನೇ. ಅಷ್ಟು ಜನ ಗುರುಗಳನ್ನ ನಾವು ನೋಡೋದು ಅವಕಾಶ ಸಿಗ್ತಲ್ಲ. ಮತ್ತೆ ಈ ದತ್ತಾತ್ರೇಯ ದೇವಸ್ಥಾನ ಕಟ್ಟಕ್ಕಿಂತ ಒಂದು 3 ದಿವಸ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವಾಗ ಎಲ್ಲರೂ 3 ಗಂಟೆ 4 ಗಂಟೆವರೆಗೆ ನಾವು ನೆನೆಸ್ಬೇಕಾದ್ರೆ ತುಂಬಾ ಜನ ಇದ್ದಾರೆ. ಸೊ ಎಲ್ಲರೂ ಬಂದು ಬಡಿಸೋದು ಗಿಡಿಸೋದು ಊಟ ಮಾಡ್ಕೊಂಡು ಎಲ್ಲೋ ಗೊತ್ತಿಲ್ಲ. ಆದರೆ ಒಂದೋಗಿ ಮಾತ್ರ ಕರೆಕ್ಟಾಗಿ ಊಟ ಬಡಿಸಿ ಅಡಿಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿ ಹಾಕ್ತಾ ಇದ್ರು. 3-4 ಗಂಟೆವರೆಗೂ ನಾವು ಬಂದಂಥ ಭಕ್ತರಿಗೆ ಊಟ ಬಡಿಸಿ ಅವಾಗ ನೋಡ್ಕೊಂಡು ಕೂಡ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು ದೇವಸ್ಥಾನ ಹಿಂಗಾಯ್ತಲ್ಲ ಅಂತ ಹೇಳಿ. ಒಂದೊಂದು ಕ್ಷಣ ಒಂದೊಂದು ರೀತಿ ನೋಡ್ತಾ ಬಂದ್ರೆ ಇದಾಗುತ್ತೆ. ಹಾಗೆ ನಮ್ಮ ದೀಕ್ಷಿತರ ಬಗ್ಗೆ ಹೇಳ್ಬೇಕಂದ್ರೆ ಛಲದೋಳ ದುರ್ಯೋಧನ ಅಂತಾರೆ. ಹಾಗೆ ಛಲದೋಳ ನಮ್ಮ ದೀಕ್ಷಿತರೇ ನಮಗೆ ಮಾಡ್ತೀವಿ ಅಂದ್ರೆ ಒಂದಲ್ಲ ಹೇಳಲ್ಲ. ಸ್ವಲ್ಪ ಲೇಟ್ ಆಯ್ತು ಪರವಾಗಿಲ್ಲ. ಅವ್ರು ಹೇಳಿದ ಪ್ರಕಾರ ಲಿಫ್ಟ್ ಆಯ್ತು, 3 ಅಂತಸ್ತು ಆಯ್ತು, ಎಲ್ಲವೂ ಆಯ್ತು. ಅವ್ರು ಏನು ಮನಸ್ಸಿಗೆ ಅಂದ್ಕೊಂಡಿಲ್ಲ ಎಲ್ಲವೂ ಆಯ್ತು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಆಗತ್ತೆ. ನಾನು ಒಂದು 2 ಮಾತನ್ನ ಮುಗಿಸ್ತೀನಿ. ಬಹಳಷ್ಟು ಜನ ನಾವು ಬಹಳ ಒತ್ತಾಯ ಮಾಡಿ ಗುರುಗಳಿಗೆ ಹೇಳ್ತಾ ಇದ್ರು, ಗುರುಗಳು ನೀವು ಹೇಳ್ತೀರಮ್ಮ ನನ್ನ ಮನ್ಸೊಪ್ಪಲ್ಲ, ನಾನೇ ಸರ್ವಸ್ವವನ್ನು ಕೊಟ್ಟವನು, ನಾನು ಅನುಭವಿಸ್ಬೇಕು ಅಂತ ಇಟ್ಕೊಂಡಿಲ್ಲ ಅಂತ ಬಹಳ ಹೇಳೋರು. ಕೊನೆಗೆ ಅಲ್ಲಿ ಮೈಸೂರಿಂದ ತೀರ್ಥ ಪ್ರಸಾದ, ಆ ಚೇರಿ ಕೂರ ಯೋಗ್ಯ ಮನುಷ್ಯ ನೀವೇ, ನೀವು ಹಿರಿಯರು ಕಟ್ಟಿದವರು, ನೀವಿರೋವರೆಗೂ ಅದನ್ನ ನಿಮ್ಮದೇ ಘನತೆಯಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಹುರುವು ತುಂಬಿಸಿದಾಗ್ಲೇನೆ ಅವರು ಸರಿ ಆಯ್ತು ಅಂತ ಒಪ್ಪಿದ್ರು. ಅಲ್ಲಿ ನಮಗೂ ಎಲ್ಲ ಟೆನ್ಷನ್ ಕ್ಲಿಯರ್ ಆಯ್ತು. ನಮ್ಮ ಶತಾಯಗತಾಯ ನಾನು ಮನೆ ದತ್ತ ಜಯಂತಿ ದಿನ ಒಂದು ಅಜ್ಜಿ ಬಂದಿತ್ತು. ಅಜ್ಜಿ ಈ ದೇವಸ್ಥಾನದ ಗುರುಗಳನ್ನ ನಾನು ನೋಡ್ಬೇಕು ಅಂತ. ರಶ್ಶೋ ಪೂರ್ತಿ ರಶ್ಶು. ಎಷ್ಟು ರಶ್ ಅಂದ್ರೆ ಗುರುಗಳು ಎಲ್ಲಿದ್ದಾರೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಇದ್ರು. ಅಲ್ಲೆಲ್ಲೋ ಒಟ್ಟ ಎಲ್ಲಿಂದ ಇಲ್ಲ, ನಾನು ಟ್ರೈನಿಗೆ ಹೊಟ್ಟೋಗ್ಬಿಡ್ತೀನಮ್ಮ, ನಾನು ದಯವಿಟ್ಟು ಗುರುಗಳ ದರ್ಶನ ಮಾಡಿಸ್ಬಿಡು ಅಂತಂದ್ರು. ಎಲ್ಲಿ ಮಾಡಿಸ್ಲಿ, ಆಮೇಲೆ ನೀವು ಮಾತಾಡಕ್ ಹೋಗ್ಬೇಡ್ರಿ ಅಜ್ಜಿ, ಅವ್ರು ಬಿಸಿ ಇದಾರೆ, ಸುಮ್ಮನೆ ನಮಸ್ಕಾರ ಸಾಧ್ಯ ಆದ್ರೆ ಮಾಡಿ ಹೋಗಿ ಅಂತ. ಅಲ್ಲಿಂದ ಹೇಗೋ ಮಾಡಿ ಕರ್ಕೊಂಡು ಬಂದೆ. ಕೊನೆಗೋ ಅವರಿಗೆ ಸಿಗ್ಲಿಲ್ಲ. ಅಲ್ಲಿ ದೂರದಲ್ಲಿ ಇದ್ದಾರೆ ನೋಡ್ರಿ, ಅವ್ರೆ ಇನ್ನೊಂದ್ಸರಿ ಫ್ರೀಯಾಗಿ ಬನ್ನಿ ಅಂತಂದೆ. ಅವ್ರು ಬೆಂಗಳೂರಿನವ್ರಂತೆ. ನಾನು ಇಲ್ಲಿ ಯಾವಾಗ್ಲೂ ಇಲ್ಲೇ ಇದ್ದೋಳು ಬರ್ತಿದ್ದೆ ಅಂತ ಹೇಳಿ ಹೋದ್ರು. ಅಂತ ಬಹಳಷ್ಟು ಭಕ್ತಾದಿಗಳಿದ್ದಾರೆ. ನಮ್ದು ಏನೋ ನಾವು ಹೇಳ್ಕೋಬೇಕು ಅಂದ್ರೆ ಪಾಪ ಎಲ್ಲರೂ ಮೇಲೋಗಿ ಅವರ ವೈಯಕ್ತಿಕ ಬದುಕು ಅಂತ ಇರುತ್ತೆ. ಏನಂತಿದ್ರು ಒಂದಷ್ಟು ವಿಶ್ರಾಮ ಅದು ಇದು ಅಂತ ಆದ್ರೂ ಇದ್ದೇ ಇರುತ್ತಲ್ಲ, ಅದಕ್ಕೂ ಧಕ್ಕೆ ಬರ್ದಂಗೆ ಎಲ್ರಿಗೂ ಭಕ್ತಾದಿಗಳಿಗೆ ಇವ್ರು ನೇರವಾಗಿ ಸಿಗ್ಬೇಕು. ನನ್ ಖುಷಿನೋ ದುಃಖನೋ ನಾನು ಗುರುಗಳ ಹತ್ರ ಮಾತಾಡಿ ಹೋಗ್ಬೇಕು. ನಾನು ಮೈಸೂರಿಗೆ ಬಸ್ ಚಾರ್ಜ್ ಟ್ರೈನ್ ಚಾರ್ಜ್ ಹಾಕೊಂಡಂತೂ ನಾನು ಹೋಗಲ್ಲ. ನಾನು ಹೋದ್ರು ಗುರುಗಳು ಸಿಗಲ್ಲ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಫೇಮಸ್. ನಾವು ನಮ್ಮ ಮಟ್ಟದಲ್ಲಿ ನಮಗೊಬ್ಬ ಗುರುಗಳು ಲಭ್ಯ ಆಗಿದ್ದಾರೆ. ನಾವು ಅವನ್ನ ನನ್ನದು ಏನೋ ಇದನ್ನ ನಾನು ಹೇಳಲಿಕ್ಕೆ, ನನ್ನ ಸಮಾಧಾನಕ್ಕೆ ನಿಮ್ಮನ್ನ ನಾನು ಭೇಟಿ ಮಾಡ್ಬೇಕು ಅಂದ್ರೆ ಪಾಪ ಅವ್ರೂ ಕಷ್ಟ ಆಗ್ತಿತ್ತು. ಅವ್ರಿಗೂ ಅದೇ ಆಸೆ, ಇದ್ರ ಜೊತೆಗಿರುವಂತದ್ದೇ ಆಸೆ. ಹೇಗೋ ಮಾಡಿ ದಯವಿಟ್ಟು ಗುರುಗಳು ಕ್ಷಮಿಸ್ಬೇಕು. ನಿಮ್ಮನ್ನ ಬಹಳ ಒತ್ತಾಯ ಮಾಡಿ ಗುರುಗಳೇ ಕೇಳಿ ಅಂತ ಹೇಳಿ ಪಾಪ ಅವ್ರಿಗೂ ನಾವು ತೊಂದರೆ ಕೊಟ್ವಿ ಅಂತ ಅನ್ಸಿದ್ರೆ ದಯವಿಟ್ಟು ಅವ್ರು ನಮ್ಮನ್ನ ಕ್ಷಮಿಸ್ಬೇಕು. ನಾವು ನಿಮ್ಮ ಮಕ್ಕಳಿದ್ದಂತೆ 8ರಲ್ಲಿ ಮತ್ತೊಬ್ಳು, ಅದರಲ್ಲಿ ಇನ್ನೊಬ್ಳು ನಾನು ಅನ್ಕೊಳ್ಳಿ. ನಮ್ಮ ಎಲ್ರೂ ಆಸೆ. ಬಹಳಷ್ಟು ಜನ ನೇರವಾಗಿ ಅವ್ರಿಗೆ ಹೇಳಲ್ಲ.
ಹಾಗಾಗಿ ನಾವು ಅವರಿಗೆ ಅವರು ಹೇಳಿದ್ದನ್ನ ಹೇಳ್ತಾ ಇದ್ವಿ. ನಿಜಕ್ಕೂ ನೀವು ಹೇಳಿ ಟಚ್ ಉಂಟು, ನಾವು ದೃಷ್ಟಿ ಬಿಡೋದು ಬೇಡ. ಇಂಥ ಇಂಥ ಕಾರ್ಯವನ್ನ ಮಾಡಿ ಇದು ನಂದಲ್ಲ ನಿಂದು ತಗೋ ಅಂತ ಹೇಳಿ ಸಾವಿರಾರು ಜನರಿಗೆ ಊಟ ಹಾಕಿ ತನ್ನ ಹೊಟ್ಟೆ ತುಂಬಿದಂತೆ ಮಾಡೋ ವ್ಯಕ್ತಿನ ಈ ಸತ್ಯದಲ್ಲಿ ನಮ್ಮ ಲೆವೆಲ್ ತೋರಿಸಿ ನೋಡೋಣ. ಅದು ವಾರಗಟ್ಲೆ ಅನ್ನ ದಾಸೋಹ ಅಂದ್ರೆ ಅನ್ನ ಪ್ರಸಾದ ಕಾರ್ಯ ನಡೆಯುತ್ತೆ. ಎಲ್ಲಾ ಸಂತೃಪ್ತಿಯನ್ನ ಹೊಂದಿದೀವಿ. ನಮಗೂ ದೇವ್ರು ಈಗ ನೋಡಿ, ದೇವ್ರನ್ನ ಅಲಂಕಾರ ಮಾಡುವಂತ ಏನಾರು ಹೇಳ್ತಾರೆ, ಯಾವ್ದಾದ್ರು ದೇವ್ರನ್ನ ಹೇಳ್ಬಿಡಿ, ದೇವ್ರು ಯಾರಾದ್ರೂ ಅಲಂಕಾರ ಮಾಡುವಂತ ಯಾವ್ದಾದ್ರು ನಮ್ಮನೆ ದೇವರೇ ಹೇಳಿದಾರ? ಇಲ್ಲ. ನಮ್ಮನೆ ದೇವರಿಗೆ ನಾವು ಅಲಂಕಾರ ಮಾಡುವ ಹಕ್ಕು ನಮ್ಮದು. ನಮ್ಮ ಮನೆ ದೇವರಿಗೆ ನಾವು ನೀವು ಹಿಂಗಿರ್ಬೇಕು ಅಂತ ಹೇಳಿದೀವಿ. ಇದು ನಮ್ಮ ದೇವರು, ನೀವು ನಾವು ಅಲಂಕಾರ ಅಂದ್ರೆ ಹಾಗೆ ದಯವಿಟ್ಟು ನಮ್ಮದನ್ನು ಆಲಿಸಿ ಅಂತ ಹೇಳಿದ್ದೇವೆ. ನಾನು ಬಹಳ ಎಲ್ಲ ವಿಷಯದಲ್ಲೂ ಸಾಧನೆಯಲ್ಲಾಗಿರ್ಬೋದು, ಅನುಭವದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಾನು ಹೇಳಿದೆ ಒಂದು ಬಿಂದು ಅಷ್ಟೇ ಅಂತ ಹೇಳಿ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಅವ್ರು ಇನ್ನು ಮುಂದೆ ಅದೇ ಆಸನದಲ್ಲಿ ಆ ಗುರುಗಳಿಗೆ ಇವ್ರು ಏನು ಆಯ್ತು ನೀವು ಹೇಳ್ದಕ್ಕೆ ಕೇಳ್ತೀನಿ ಅಂತ ಹೇಳಿದ್ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಬರುವ ಭಕ್ತಾದಿಗಳಿಗೆಲ್ಲರೂ ಆ ಗುರುಗಳನ್ನ ಆ ಚೇರಲ್ಲಿ ನೋಡುವಂತಾಗ್ಲಿ ಅಂತೇಳಿ ನನ್ನ ಹಂಬಲ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇದ್ದೇ ಇದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಒಂದು ಚಪ್ಪಾಳೆಗಳ ಮೂಲಕ ಹೌದು ಅಂತ ಹೇಳ್ತೀನಿ. ಗುರುಗಳೇ ಕೇಳಿಸ್ಕೊಂಡ್ರಾ? ಎಸ್ ಎಸ್ ಇನ್ನೇನು ಇಲ್ಲ ಇಲ್ಲ. ಈಗ ನಾವು ಅಂದ್ಕೊಂಡಂತೆ ಕಾರ್ಯಕ್ರಮ 5 ಗಂಟೆ ಕರೆಕ್ಟ್ ಪ್ರಾರಂಭ ಆಯ್ತು. ಈಗ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಬಂದಿದೆ. ನೀವೆಲ್ಲ ಬಂದ್ರಿ, ಸಹಕಾರ ಕೊಟ್ರಿ, ತುಂಬಾ ಖುಷಿಯಾಗಿದೆ. ನಿಮಗೆಲ್ಲರಿಗೂ ಆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಆ ಗುರುಗಳನ್ನು ಸೇರಿಕೊಂಡು ಇವತ್ತಿನ ಕಾರ್ಯಕ್ರಮ ಸಮಾರಂಭವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀಮತಿ ರವೀಂದ್ರ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.